ಈಗ ನಮ್ಮ ಕ್ರಮಿಸುವ ದಾರಿ ಮತ್ತೆ ತೋಟದ ಮಧ್ಯಕ್ಕೆ ಬಂದಿದ್ದೇವೆ. ಮನೆಯ ಹತ್ತಿರದಲ್ಲಿರ್ತಕ್ಕಂತಹ ತೋಟ. ಸಾಮಾನ್ಯವಾಗಿ ಮಲೆನಾಡಲ್ಲಿ ಮನೆಗೆ ಸಮೀಪವಾಗಿ ಕೆಲವು ತರಕಾರಿ ಬಳ್ಳಿಗಳು ಹಾಗೂ ಚಪ್ಪರಗಳನ್ನು ಹಾಕಿ ಬೆಳೆಯುವಂತಹ ಒಂದು ವಿಶಿಷ್ಟ ಪದ್ಧತಿ ಇದೆ. ಆ ಪದ್ಧತಿಯಲ್ಲಿ ನಮ್ಮ ರವೀಂದ್ರ ಬೀರಗೆರೆ ಹೇಳುವವರು ಒಂದು ತೊಂಡೆರೆ ಚಪ್ಪರವನ್ನು ಹಾಕಿದ್ದಾರೆ ನೋಡಿ. ಈ ತೊಂಡೆ ಚಪ್ಪರ ಹೇಳ್ತಕ್ಕಂಥದ್ದು ಒಂದು ಬಳ್ಳಿ, ತೊಂಡೆಯ ಬಳ್ಳಿ ಹೇಳ್ತೇವೆ ಮಲೆನಾಡಲ್ಲಿ. ಇದು ಸಾಮಾನ್ಯವಾಗಿ ಒಳ್ಳೆಯ ಹಸಿರನ್ನು ತರ್ತಕ್ಕಂತಹ ಒಂದು ಎಲೆಯಿಂದ ಕೂಡಿರ್ತದೆ. ಇದರ ಹೂವು ಸಾಮಾನ್ಯವಾಗಿ ಬೆಳ್ಳನೆಯ ಹೂವನ್ನು ಬಿಡ್ತದೆ. ಸಾಮಾನ್ಯ ಒಂದು ಒಳ್ಳೆಯ ತರಕಾರಿ ತೊಂಡೆ. ಇದರಲ್ಲಿ ಹೆಚ್ಚು ಹರಿತಿರೋದ್ರಿಂದ ಮನುಷ್ಯನಿಗೆ ಒಂದು ಉಪಯುಕ್ತವಾದಂತಹ ಒಂದು ತರಕಾರಿ ಹೇಳ್ತಕ್ಕಂತಹದ್ದನ್ನು ನಾವಿಲ್ಲಿ ಸಂಬೋಧಿಸಬಹುದು. ಸಾಮಾನ್ಯವಾಗಿ ಇಂತಹ ಹಸಿರು ಎಲೆಗಳಿಂದ ಭೂಮಿಯಿಂದ ನೀರನ್ನು ತನ್ನತ್ತ ಸೆಳೆದುಕೊಂಡು ಆನಂತರ ಈ ಎಲೆ ಆಕಾಶದೆತ್ತರಕ್ಕೆ ತನ್ನ ಒಂದು ಏನು ಇರಲುವಂತಹ ನೀರನ್ನು ಕೊಡುವಂತಹ ಶಕ್ತಿ ಇರೋದು. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ವಿಜ್ಞಾನಿಗಳು ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರೆದಿದ್ದಾರೆ. ಈ ಒಂದು ಎಲೆ ಹೆಚ್ಚು ಬಾಷ್ಪ ವಿಸರ್ಜನೆಯನ್ನು ಮಾಡುವಂತಹ ಶಕ್ತಿ ಉಳ್ಳದ್ದು ಮತ್ತು ಶಾರೀರಿಕ ವ್ಯವಸ್ಥೆಗೆ ಈ ತೊಂಡೆಯ ಒಂದು ಏನು ತರಕಾರಿ ಉತ್ತಮವಾದದ್ದು ಹೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಬಳಸಬಹುದು. ಇದರ ಎಲೆಯನ್ನು ಕೂಡ ಪಲ್ಯ ಮಾಡಬಹುದು, ತಂಬುಳಿಯನ್ನು ಮಾಡಬಹುದು, ತೊಂಡೆಕಾಯಿಯಿಂದ ಪಲ್ಯವನ್ನು ಮಾಡಬಹುದು, ಸಾಂಬಾರನ್ನು ಮಾಡಬಹುದು. ಈ ರೀತಿಯಾಗಿ ನೋಡಿ, ಈ ಎಲೆ ಸಹ ಒಂದು ಒಳ್ಳೆಯ ಒಂದು ತಂಬುಳಿಯನ್ನು ಮಾಡಲಿಕ್ಕೆ ಬರ್ತದೆ ಈ ಹೂವಿನಿಂದ. ಈ ರೀತಿಯಾಗಿ ಒಂದು ವಿಶಿಷ್ಟವಾದಂತಹ ಒಂದು ಬಳ್ಳಿಯ ಪ್ರಭೇದಗಳಲ್ಲಿ ಈ ತೊಂಡೆಯೂ ಒಂದು. ಇದನ್ನು ಸಾಮಾನ್ಯವಾಗಿ ನಮ್ಮ ಮಲೆನಾಡಲ್ಲಿ ಗೊಬ್ಬರವನ್ನು ಹಾಕಿ, ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸೋದಿಲ್ಲ, ಗೊಬ್ಬರವನ್ನು ಹಾಕಿ ಚಪ್ಪರದ ಮೂಲಕವಾಗಿ ಈ ತರಕಾರಿಯನ್ನು ಬೆಳೆಯುವಂತಹ ಪದ್ಧತಿ ನಮ್ಮ ಮಲೆನಾಡಲ್ಲಿದೆ. ಇದನ್ನು ಹೆಚ್ಚು ನಮ್ಮ ಈ ಒಂದು ಮನುಷ್ಯ ವರ್ಗ ಬಳಸಿದರೆ ಒಳ್ಳೆಯದಾದೀತು ಹೇಳ್ತಕ್ಕಂತಹ ನುಡಿಮುತ್ತಿನೊಂದಿಗೆ ಇಲ್ಲಿಂದ ನಾವು ವಿರಮಿಸುತ್ತೇವೆ.